ಸ್ನೇಹಿತರೆ, ಬಿಗ್ ಬಾಸ್ ಅನ್ನೋದು ಎಲ್ಲರ ನೆಚ್ಚಿದ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಪ್ರತಿ ಸೀಸನ್ ನಲ್ಲೂ ಭಿನ್ನ ಭಿನ್ನವಾದಂತಹ ವ್ಯಕ್ತಿಗಳು ಬರ್ತಾನೆ ಇರ್ತಾರೆ. ಅವರು ನಗಿಸ್ತಾರೆ, ಅಳಿಸ್ತಾರೆ, ಜಗಳವಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ, ದ್ವೇಷಿಸ್ತಾರೆ, ಪ್ರೇಮಿಗಳಾಗ್ತಾರೆ, ಸ್ನೇಹಿತರಾಗ್ತಾರೆ. ಬಿಗ್ ಬಾಸ್ ಎಂಬ ದೊಡ್ಡ ಮನೆಯಲ್ಲಿ ಎರಡ ನಾನೇ ಗೆಲ್ಬೇಕು ಎಂಬ ಹುಮ್ಮಸ್ಸಿನಿಂದಲೇ ಬರ್ತಾರೆ. ಆದ್ರೆ ಜನರ ಪ್ರೀತಿಯನ್ನು ಗೆಲ್ಲದೆ ಸೋತು ಹೋಗ್ತಾರೆ. ಇದೀಗ ಮತ್ತೆ ಬಿಗ್ ಬಾಸ್ ಶೋಗೆ ದಿನಗಣನೆ ಶುರುವಾಗ್ತಾ ಇದೆ. ಕನ್ನಡ ಬಿಗ್ ಬಾಸ್ ಸೀಸನ್ 10ರಲ್ಲಿ ಕಾರ್ತಿಕ್ ಮಹೇಶ್ ವಿನ್ ಆಗಿದ್ರು. ಈಗ ಬಿಗ್ ಬಾಸ್ ಸೀಸನ್ 11 ಬರ್ತಾ ಇದೆ. ಮಾಹಿತಿಯ ಪ್ರಕಾರ ಈಗಾಗಲೇ ಶೋನ ಪ್ರೋಮೋ ಕೂಡ ಮುಗಿದಿದೆಯಂತೆ. ಇನ್ನು ಡೇಟ್ ಅನೌನ್ಸ್ ಮಾಡೋದಷ್ಟೇ ಬಾಕಿ. ಈ ಹಿಂದೆ ಬಿಗ್ ಬಾಸ್ ಸೀಸನ್ 11 ಕಿಚ್ಚ ಸುದೀಪ್ ಹೋಸ್ಟ್ ಮಾಡೋದಿಲ್ಲ ಅನ್ನೋ ಸುದ್ದಿ ಕೇಳಿ ಬಂದಿತ್ತು. ಆದ್ರೆ ಸದ್ಯ ಕಿಚ್ಚ ಸುದೀಪ್ ಈಗಾಗಲೇ ಬಿಗ್ ಬಾಸ್ ಪ್ರೋಮೋ ಶೂಟ್ ನ ಮುಗಿಸಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಬಿಗ್ ಬಾಸ್ ಗೆ ದೊಡ್ಡದಾದ ಮನೆಯನ್ನು ಸಿದ್ಧಪಡಿಸಲಾಗ್ತಾ ಇದ್ದು, ಹಾಗೆಯೇ ಮನೆಯೊಳಗೆ ಹೋಗಲಿರೋ ಸ್ಪರ್ಧಿಗಳ ಶಾರ್ಟ್ ಲಿಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಕಿರುತೆರೆ, ಕ್ರೀಡೆ, ಕಾಮಿಡಿ, ಸೋಷಿಯಲ್ ಮೀಡಿಯಾ ಹೀಗೆ ಎಲ್ಲಾ ಕ್ಷೇತ್ರದಿಂದ ಜನರನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಈ ಬಾರಿ ದೊಡ್ಡ ಮನೆಗೆ ಹೋಗಲಿರುವ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಈ ರೀತಿಯಾಗಿ ಸಿದ್ಧಪಡಿಸಲಾಗ್ತಾ ಇದೆ. ಜಿ ಕನ್ನಡದ ರಿಯಾಲಿಟಿ ಶೋಗೆ ಬಂದಿದ್ದ ಗಾಯಕಿ ಆಶಾ ಭಟ್, ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಪಾರು ಧಾರಾವಾಹಿಯ ನಟಿ ಮೋಕ್ಷಿತಾ ಪೈ, ಅಗ್ನಿಸಾಕ್ಷಿ ಧಾರಾವಾಹಿಯ ಅಂಜಲಿ ಅಲಿಯಾಸ್ ಸುಕೃತ ನಾಗ್, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಅಂತರ್ಪಾಠ ಧಾರಾವಾಹಿಯ ನಾಯಕಿ ತನ್ವಿ ಬಾಲರಾಜ್, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವ ವರ್ಷ ಅಂಡ್ ವರುಣ್ ಆರಾಧ್ಯ, ನಟರಾಗಿ ಗುರುತಿಸಿಕೊಂಡು ತಂದೆಯಂತೆ ನಿರ್ದೇಶನ ಮಾಡ್ತಾ ಇರುವ ಪಂಕಜ್ ನಾರಾಯಣ್ ಕೂಡ ಈ ಬಾರಿಯ ಬಿಗ್ ಬಾಸ್ ಶೋ ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಜಿ ಕನ್ನಡದ ಸತ್ಯ ಧಾರಾವಾಹಿಯ ಗೌತಮಿ ಜಾಧವ್, ಗೀತಾ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿದ್ದ ಭಾನುಮತಿ ಅಲಿಯಾಸ್ ಶರ್ಮಿತಾ ಗೌಡ ಕೂಡ ಈ ಬಾರಿ ಬಿಗ್ ಬಾಸ್ ಗೆ ಬರಲಿದ್ದಾರೆ ಎನ್ನಲಾಗ್ತಾ ಇದೆ. ಚಿಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ, ಚಂದ್ರಪ್ರಭಾ, ಪದ್ಮಾವತಿ ಸೀರಿಯಲ್ ನ ತ್ರಿವಿಕ್ರಮ್, ನಟಿ ಅಮಿತಾ ಸದಾಶಿವ ಅವರಿಗೂ ಕೂಡ ಬಿಗ್ ಬಾಸ್ ನಿಂದ ಆಫರ್ ಹೋಗಿದೆಯಂತೆ. ಇದರಲ್ಲಿ ಯಾರೆಲ್ಲ ಬರಬಹುದು ಎನ್ನುವುದು ಲಾಂಚ್ ದಿನವೇ ಗೊತ್ತಾಗಲಿದೆ.